ಹುಯಿಲ್ದೊರೆ ಗ್ರಾಮದಲ್ಲಿ 3 ತಿಂಗಳಿಂದ ವೈದ್ಯರಿಲ್ಲದೆ ಜನ ಹೈರಾಣು. ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಗಾಗಿ ರೋಗಿಗಳ ಪರದಾಟ. ಎಸ್ ವೀಕ್ಷಕರೇ, ಅದ್ಯಾಕೋ ಸರ್ಕಾರಿ ಆರೋಗ್ಯ ಕೇಂದ್ರಗಳು ಅಂದ್ರೆ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಇತ್ತ ವೈದ್ಯರಿಗೂ ಆಲಸ್ಯ. ಸರ್ಕಾರಗಳು ಗ್ರಾಮೀಣ ಭಾಗದಲ್ಲಿ ಜನರಿಗೆ ಉತ್ತಮ ಆರೋಗ್ಯ ನೀಡುವ ದೃಷ್ಟಿಯಿಂದ ಆರೋಗ್ಯ ಕೇಂದ್ರಗಳನ್ನ ನಿರ್ಮಾಣ ಮಾಡಿವೆ. ಇದಕ್ಕಾಗಿ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಖರ್ಚನ್ನ ಮಾಡ್ತಾ ಇದೆ. ಆದ್ರೆ ಅಲ್ಲಿಗೆ ಬರುವ ರೋಗಿಗಳಿಗೆ ಮಾತ್ರ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಹೀಗಾಗಿ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಇತ್ತ ಶಿರಾದಲ್ಲಿಯೂ ಹಲವು ಗ್ರಾಮಗಳಲ್ಲಿ ಇಂದಿಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಲ್ಲಿ ಸರಿಯಾಗಿ ವೈದ್ಯರಿಲ್ಲದೆ ರೋಗಿಗಳು ಪರದಾಡುತ್ತಿದ್ದಾರೆ ಅಂತ ಸುದ್ದಿಯನ್ನ ಬಿತ್ತರಿಸುತ್ತಿದೆ ನಿಮ್ಮ ಪ್ರಜಾಶಕ್ತಿ ಟಿವಿ. ಆದ್ರೆ ಅದ್ಯಾಕೋ ಯಾವ ಜನಪ್ರತಿನಿಧಿಯೋ ಇತ್ತ ತಲೆ ಹಾಕಿ ನೋಡ್ತಾ ಇಲ್ಲ. ಅತ್ತ ಅಧಿಕಾರಿಗಳು ಕೂಡ ರೋಗಿಗಳ ನೋವಿಗೆ ಸ್ಪಂದಿಸುತ್ತಿಲ್ಲ. ಹೌದು, ಶಿರಾದಲ್ಲಿ ಬಹುತೇಕ ಗ್ರಾಮಗಳಲ್ಲಿ ವೈದ್ಯರಿಲ್ಲ. ಇದ್ದರೂ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ಅಂತ ರೋಗಿಗಳು ಗಂಟೆಗಟ್ಟಲೆ ಕಾಯುತ್ತಿರುವ ಪರಿಸ್ಥಿತಿ ಇಂದಿಗೂ ಬದಲಾಗಿಲ್ಲ. ಇತ್ತ ಶಿರಾ ತಾಲೂಕಿನಲ್ಲಿ ಆರೋಗ್ಯ ಸೇವೆಯನ್ನ ಮತ್ತಷ್ಟು ಉನ್ನತ ದರ್ಜೆಗೆ ಏರಿಸುವ ದೃಷ್ಟಿಯಿಂದ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳನ್ನ ಸ್ಥಾಪಿಸಲಾಗಿದೆ. ಆದರೆ ಈ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಿಂದಲೂ ಗ್ರಾಮಸ್ಥರಿಗೆ ಯಾವುದೇ ಪ್ರಯೋಜನ ಆಗ್ತಿಲ್ಲ ಅನ್ನೋ ಗಂಭೀರ ಆರೋಪ ಕೇಳಿಬರುತ್ತಿದೆ. ಇದಕ್ಕೆ ಉದಾಹರಣೆ ಎಂಬಂತೆ ಬುಕ್ಕಾಪಟ್ಟಣ ಹೋಬಳಿಯ ಹುಯಿಲ್ದೊರೆ ಗ್ರಾಮ ಪಂಚಾಯಿತಿಯಲ್ಲಿನ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಕಳೆದ 3 ತಿಂಗಳಿಂದ ವೈದ್ಯರಿಲ್ಲದೆ ರೋಗಿಗಳು ಪರದಾಡುವಂತಾಗಿದೆ. ಪ್ರತಿನಿತ್ಯ ರೋಗಿಗಳು ಇಲ್ಲಿಗೆ ಬಂದು ವೈದ್ಯರಿಗಾಗಿ ಕಾದು ಕಾದು ಸುಸ್ತಾಗಿ ಹಿಂದಿರುಗುತ್ತಿದ್ದಾರೆ. ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳು ಗಂಟೆಗಟ್ಟಲೆ ಕಾಯುತ್ತಿದ್ದಾರೆ. ಇತ್ತ ಆರೋಗ್ಯ ಕೇಂದ್ರವು ಸಿಬ್ಬಂದಿ ವೈದ್ಯರಿಲ್ಲದೆ ಬಣಗುಡುತ್ತಿದೆ. ಇನ್ನು ಈ ವಿಚಾರವಾಗಿ ಹುಯಿಲ್ದೊರೆ ಗ್ರಾಮಸ್ಥರಾದ ನವನೀತ್ ಮಾತನಾಡಿ, ಕಳೆದ 3 ತಿಂಗಳಿಂದಲೂ ಕೂಡ ನಮ್ಮ ಗ್ರಾಮದ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲ. ಪ್ರತಿನಿತ್ಯ 30 ರಿಂದ 40 ಜನ ರೋಗಿಗಳು ಇಲ್ಲಿಗೆ ಚಿಕಿತ್ಸೆಗೆಂದು ಬರ್ತಾರೆ. ಆದರೆ ವೈದ್ಯರಿಲ್ಲದೆ ಚಿಕಿತ್ಸೆ ಪಡೆಯಲು ಪರದಾಡುತ್ತಿದ್ದಾರೆ. ಇತ್ತ ಡಿಎಚ್ಒಗೆ ಕರೆ ಮಾಡಿ ಈ ವಿಚಾರವನ್ನ ಹೇಳಿದ್ರೆ ನೀವು ಟಿಎಚ್ಒಗೆ ಕೇಳಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅತ್ತ ಟಿಎಚ್ಒನ ಕೇಳಿದ್ರೆ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ವೈದ್ಯರು ನೇಮಕವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಹೀಗಿರುವಾಗ ರೋಗಿಗಳು ಹೇಗೆ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು ಅಂತ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಬುಕ್ಕಾಪಟ್ಟಣ ಅವಳೆ ಶಿರಾ ತಾಲೂಕು ಸರ್. ನಮ್ದು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಸರ್. ಇಲ್ಲಿ ಏನಾಗಿದೆ ಅಂದರೆ ಸಿಕ್ಕಾಪಟ್ಟೆ 30 ರಿಂದ 35 ಜನ ಡೈಲಿ ಪೇಷಂಟ್ಗಳು ಬರ್ತಾರೆ ಸರ್. ಇಲ್ಲಿ ಡಾಕ್ಟ್ರುಗಳೇ ಬರ್ತಾ ಇಲ್ಲ ಸರ್ 3 ತಿಂಗಳಿಂದ. ನಿನ್ನೆ DHO ಅವ್ರ ಜೊತೆಗೆ ಮಾತಾಡಿದ್ವಿ. ಇಲ್ಲ ನಾನು ತಾಲೂಕು ಆಫೀಸರ್ THO ಅವ್ರ ಜೊತೆ ಮಾತಾಡಿ ಅವರೇ ಅಲೋಕೇಟ್ ಮಾಡೋಕ್ಕೂ ನಮಗೇನು ಸಂಬಂಧ ಇಲ್ಲ ಅಂತ ಹೇಳಿದ್ರು. ಬಟ್ ನಾವು ಅವ್ರ ಹತ್ರ ಮಾತಾಡಿದಾಗ ಏನು ಮಾಡಿದ್ಕೊಂಡು ಯಾರು ಗೌರ್ಮೆಂಟಿಂದ ಅಪಾಯಿಂಟ್ಮೆಂಟ್ ಇಲ್ಲ, ನಾ ಡಾಕ್ಟ್ರ್ ಕಳ್ಸೋದು ಹೆಂಗೆ ಕಳ್ಸೋದು, ಏನು ಮಾಡೋಕ್ಕೋ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಎಕ್ಸ್ಟ್ರಾ ಡಾಕ್ಟ್ರುಗಳಲ್ಲಿ ಬುಕ್ಕಪ್ ಇದ್ದಾರೆ ಶಿರಾ ಹಾಸ್ಪಿಟಲ್ ಇದ್ದಾರನ್ನ ಒಬ್ಬರನ್ನ ಡೆಪ್ಟೇಷನ್ ಹಾಕ್ರಿ, ಹಿಂಗೆ ಮಾಡಿರಿ, ಹಿಂಗೆ ಮಾಡಿರಿ. ಸಿಕ್ಕಾಪಟ್ಟೆ ಪೇಷಂಟ್ ಬರ್ತಾರೆ ಇಲ್ಲ ಹಳ್ಳಿ ಜನಗಳು. ಆಮೇಲೆ ಇನ್ನೊಂದು ಏನಾಯ್ತು ಸರ್, ಈಗ ಬರೋ ಡಾಕ್ಟ್ರುಗಳು ಒಂದು 9 ಗಂಟೆಗೆಲ್ಲ 10 ಗಂಟೆಗೆ ಒಂದು ಸ್ಟ್ಯಾಂಡರ್ಡ್ ಟೈಮ್ ಮಾಡಲ್ಲ. ಯಾವುದೋ ಟೈಮಿಗೆ ಬರ್ತಾರೆ, ಯಾವುದೋ ಟೈಮಿಗೆ ಹೋಗ್ತಾರೆ. ಜನಗಳು ಬಂದು ಇಲ್ಲಿ ಕಾಯ್ಕೊತ ಕೊಡ್ತಾರೆ ಸರ್. ಇದು ಆಲ್ಮೋಸ್ಟ್ ಇದು 4-5 ತಿಂಗಳಿಂದ ಇದೇ ಸಮಸ್ಯೆ ಸರ್. ಮೊದಲು ರೆಗ್ಯುಲರ್ ಒಬ್ಬರು ಡಾಕ್ಟರ್ ಇದ್ದರು, ಅವ್ರು ಬಿಟ್ಟು ಹೋದ್ಮೇಲಿಂದ ಯಾರೂ ಬರ್ತಾ ಇಲ್ಲ. ಅವ್ರು ಹೋದ್ಮೇಲಿಂದ ಯಾರೂ ಬರ್ತಾ ಇಲ್ಲ. ರೆಗ್ಯುಲರ್ ಬರೋರು ಅವ್ರು ಆದ್ಮೇಲಿಂದ ಯಾರು ಡಾಕ್ಟ್ರುಗಳು ಇಲ್ಲಿ ಸರಿಯಾಗಿ ಬರ್ತಾ ಇಲ್ಲ. ಪೇಷಂಟ್ಗಳು ಬಂದು ಕಾದು ಹೋಗ್ತಾರೆ. ಈಗ ಏನಾಗುತ್ತೆ, ಹೆಚ್ಚಿನ ಚಿಕಿತ್ಸೆ ಬುಕ್ಕಾಪಟ್ಟಣಕ್ಕೆ ಹೋಗ್ಬೇಕಂದ್ರೆ ಬುಕ್ಕಾಪಟ್ಟಣ ಗೌರ್ಮೆಂಟ್ ಹಾಸ್ಪಿಟ್ಲ್ವರೆಗೂ ಬಸ್ ಫೆಸಿಲಿಟಿ ಇಲ್ಲ. ಸರ್ಕಲಿಗೆ ಇಳಿಸ್ಬಿಡ್ತಾರೆ. ಅಲ್ಲಿಂದ ವಯಸ್ಸಾದ್ರೆ ಅಲ್ಲಿಗೆ ಹೋಗ್ಬೇಕಂದ್ರೆ ಹಾಸ್ಪಿಟ್ಲಿಗೆ 50-100 ರೂಪಾಯಿ ಆಟೋದವ್ರಿಗೆ ಕೇಳ್ತಾರೆ. ಅದು ತುಂಬ ತೊಂದರೆ ಆಗಿದೆ. ಸಿಕ್ಕಾಪಟ್ಟೆ ಜನ ಬಂದು ವೇಟ್ ಮಾಡ್ತಾರೆ. ದಿನ 30 ಇಲ್ಲೇನ ಸರ್ BP ಶುಗರು, ಆಮೇಲೆ ಫಾಲೋಅಪ್ ಪೇಷಂಟ್ಗಳು ಈಗ ಶಿರಾ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡು ಬರ್ತಾರೆ. ಅವ್ರಿಗೆ ಇಂಜೆಕ್ಷನ್ ಫಾಲೋಅಪ್ ಇರ್ತಾವೆ. ಇಲ್ಲಿ ಬರ್ತಾರೆ, ಇಲ್ಲಿ ಯಾರೂ ಡಾಕ್ಟ್ರ್ ಇಲ್ಲ. ಬಂದು ತುಂಬ ಸಮಸ್ಯೆ ಆಗ್ತಾಯಿದೆ. ಅದೇ ಪ್ರಾಬ್ಲಮ್ ಆಗ್ತಾರೆ ಸರ್. ಇಲ್ಲಿ ನಿನ್ನೆ THO ಅವ್ರಿಗೆ ಮಾತಾಡಿ ಇವತ್ತೇನೋ ಅಲಾಟ್ಮೆಂಟ್ ಮಾಡಿದಾರಂತೆ, ಇವತ್ತು ಬಂದಿದ್ದಾರೆ. ಮತ್ತು ಈಗ ಆಲ್ಟರ್ನೇಟ್ ಡೇ ಬರ್ತಾರಂತೆ. ವಾರದಲ್ಲಿ 3 ದಿನ ಬಂದರೆ ಇನ್ನು ಆಸ್ಪತ್ರೆಗೆ ಪೇಷಂಟ್ಗಳಿಗೆ ಕಾಯಿಲೆ ಏನಾದರೂ ದಿನ ಇನ್ನು ಒಂದಿನ ಬಿಟ್ಟು ಒಂದಿನ ಬರ್ಬೇಕಂತಿಲ್ಲ ಸರ್, ಡೈಲಿ ಬರ್ತಾ ಇರುತ್ತೆ. ಅವಾಗ ಪೇಷಂಟ್ಗಳು ಏನು ಮಾಡಬೇಕು, ಅದು ಸಮಸ್ಯೆ ಆಗ್ತದೆ ಸರ್ ಇಲ್ಲಿ ಊರಲ್ಲಿ. ಇತ್ತ ಆಸ್ಪತ್ರೆಯ ಬಳಿಯೇ ತಮ್ಮವರಿಗೆ ಚಿಕಿತ್ಸೆ ಕೊಡಿಸಲು ಬಂದ ಸಂಬಂಧಿಕರು THOಗೆ ಕರೆ ಮಾಡಿದ್ರು. ತಮಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಸವಿಸ್ತಾರವಾಗಿ ಹಂಚಿಕೊಂಡ್ರು. ಈ ವೇಳೆ ಮಾತನಾಡಿದ THO, ನಾವು DHOಗೆ ಈ ಬಗ್ಗೆ ಹೇಳಿದ್ದೇವೆ. ಬೇಗನೆ ಹುಯಿಲ್ದೊರೆ ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ವೈದ್ಯರನ್ನ ನೇಮಿಸುತ್ತೇವೆ ಅಂತ ಹೇಳಿ ಜಾರಿಕೊಂಡ್ರು. ಡೈಲಿ ಕನಿಷ್ಠ ಅಂದ್ರೂ ಒಂದು 30 ರಿಂದ 40 ಜನ ಪೇಷಂಟ್ ಬರ್ತಾ ಇದ್ದಾರೆ. ಈ ಪೇಷಂಟ್ ಏನಾಗ್ತಾ ಇದೆ, ಡೈಲಿ ಬಂದು ವಾಪಸ್ ಹೋಗ್ತಾ ಇದ್ದಾರೆ.
ನಿಮ್ಮ ಇವರು DHO ಮಾತಾಡಿದ್ದಕ್ಕೆ ನಿಮ್ಮ ಹತ್ರ DHO ಹತ್ರ ಮಾತಾಡಿದ್ವಿ, ನಿಮ್ಗೆ ಒಂದ್ಸರಿ ಇನ್ಫಾರ್ಮ್ ಮಾಡಪ್ಪ, ಅವ್ರು ಏನು ಹೇಳ್ತಾರೆ ಕೇಳ್ರಿ ಅಂತ ಅಂದರು. ಇದಕ್ಕೆ ಪ್ರಾಬ್ಲಮ್ ಆಗಿದೆಯಲ್ಲ, ಯಾವ ಥರ ಸಮಸ್ಯೆಗೆ ಸೊಲ್ಯೂಷನ್ ಕೊಡ್ತೀರಾ? ಇದು ಡೈಲಿ ಪೇಷಂಟು, ಕನಿಷ್ಠ ಅಂದರೂ ನೀವು ಒಂದ್ಸತಿ ಬಂದು ನೋಡಬೇಕು. ಇಲ್ಲ ಅಟ್ಲೀಸ್ಟ್ ನಮ್ಮದೊಂದು ವೀಡಿಯೋ ಹಾಕ್ತೀವಿ, ಅದನ್ನು ನೋಡಿ ರೆಸ್ಪಾನ್ಸ್ ಮಾಡಿ ಸರ್. ಸರ್ ನೀವು ನೋಡಿ, ಈಗ ವೀಡಿಯೋ ಹಾಕ್ತೀನಿ, ಕನಿಷ್ಠ ಅಂದರೆ ಒಂದು 40 ಜನ ಈಗಲೂ ಪ್ರೆಸೆಂಟ್ ಪೇಷಂಟ್ ಇದ್ದಾರೆ, ಕೆಲವರು ಎಮರ್ಜೆನ್ಸಿ ಇದ್ದಾರೆ, ಹಾಸ್ಪಿಟ್ಲಿದ್ರು ಕೂಡ ಡಾಕ್ಟ್ರು ಇಲ್ಲ ಇಲ್ಲಿ. ಹಾಂ ಬಂದಿಲ್ಲ ಸರ್, ಬರ್ತಾ ಇಲ್ಲ. 3 ತಿಂಗಳಿಂದ ಕೇಳಿದ್ರೆ ರಜಾ ಅಲ್ಲ, ಈಗ ಅಟ್ಲೀಸ್ಟ್ ಯಾರಾದರೂ ಫೋನ್ ಮಾಡಿ ಕೇಳಿದ್ರೆ ರಜಾ ಹಾಕಿದ್ದೀವಿ ಅಂತ ಹೇಳ್ತಿದ್ರಂತೆ. ಸರ್ ಬೇಗ ಇದೊಂದು ವ್ಯವಸ್ಥೆ ಮಾಡಿ ಸರ್, ಬೇಗ. ಲಾಸ್ಟ್ ಟೈಮೇ ಹೇಳಿದ್ವಿ, ನೀವು ಅವತ್ತು ಸುಮ್ಮನೆ ಹೇಳಿದರೆ ಒಂದು ದಿವಸ ನಾವು ಅವತ್ತು ಫೋನ್ ಮಾಡಿದ್ದಕ್ಕೆ ಬಂದರು, ಮತ್ತೆ ಅವತ್ತಿಂದ ಬರ್ತಾ ಇಲ್ಲ, 2-3 ದಿವಸ ಬಂದರು ಅನ್ಸುತ್ತೆ ಅಷ್ಟೇ ಸರ್. ಆಮೇಲೆ ಟೈಮಿಂಗ್ನು ಅಷ್ಟೇ ಸರ್, ಬೆಳಗ್ಗೆ ಬರೋದು 10:30 11 ಗಂಟೆ ಅಲರ್ಟ್ಸ್ ಬರೋದು, 2 ಗಂಟೆಗೆ ಇರೋದು, ಅಲ್ಲಿ ಎದ್ದು ಹೋಗ್ತಾರೆ. ಅಲ್ಲ ಮತ್ತೆ ಹಂಗಂದ್ರೆ ಇದು ಮತ್ತೆ ಇನ್ನು ಹಾಸ್ಪಿಟ್ಲಲ್ಲಿ ಯಾಕೆ ಬೇಕು ಸರ್? ಊರಿಗೆ ಹಾಸ್ಪಿಟ್ಲ್ ಇದ್ದ ತಾನೇ ಸರ್ ಪೇಷಂಟ್ಗಳು ಬರೋದು. ಹಾಸ್ಪಿಟಲ್ ಬಂದು ಮಾಡ್ಬಿಟ್ಟು ಬೀಗ ಹಾಕ್ಬಿಟ್ರೆ ಯಾರು ಬರೋಲ್ಲ, ಅಲ್ಲಿಗೆ ಬರ್ತಾರೆ ಶಿರಾಗೆ. ಮತ್ತೆ ಇದೆಲ್ಲ ಸರ್ ಹಿಂಗೆ ಬಂದ್ರೆ ಕಾನ್ವೆಂಟ್ ಬೇಸಿಕ್ ಇಂಟೆಕ್ಟ್ ಅದಲ್ಲ ಸರ್. ಈಗ ಟೈಮಿಂಗ್ ಒಂದು ನಮ್ಮ ಕನಿಷ್ಠ ಒಂದು 5-6 ಅವರ್ ಡಾಕ್ಟ್ರುಗಳು ಇರಲಿಲ್ಲ ಅಂದ್ರೆ ಹೆಂಗೆ ಮಾಡ್ಬೇಕು ಹೇಳಿ ಸರ್? ಹೋದ್ರೆ ಮತ್ತೆ ಸರ್ ಈಗ ಅಲ್ಲಿ ಒಂದು ನಿಮಿಷ, ಗೌರ್ಮೆಂಟ್ ಹಾಸ್ಪಿಟಲ್ ಎಷ್ಟು ಜನ ಇದ್ದಾರೆ ಸರ್ ಡಾಕ್ಟ್ರು? ಯಾರನ್ನ ಒಬ್ಬರು ಆಲ್ಟರ್ನೇಟಿವ್ ಒಂದು ಸ್ವಲ್ಪ ಏನಾದ್ರು ವ್ಯವಸ್ಥೆ ಮಾಡೋದಲ್ಲ, ಒನ್ ಡೇ ಬಿಟ್ಟು ಒನ್ ಡೇ. ನೀವು ಮನಸ್ಸು ಮಾಡಿದ್ರೆ ಬೇಕಾದಾಗುತ್ತೆ ಸರ್. ನೀವು ಅದನ್ನು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಮತ್ತೆ ನೋಡಿ ಸರ್, ಆಗುತ್ತಂದರೆ ಸರಿ, ಆಗಲ್ಲ ನಮ್ಮ ಕೈಲಿ ನನಗೆ ಮಾಡೋಕ್ಕಾಗಲ್ಲ ಅಂತ ಡೈರೆಕ್ಟಾಗಿ ಹೇಳಿ ಸರ್, ನಮ್ಮ ಮುಂದೆ ನಾವು ಮಾಡೋದು ಮಾಡ್ತೀವಿ, ನಮಗೂ ಗೊತ್ತದು ಮಾಡೋದು. ಹಾಂ ಸರ್. ಹಾಂ ಸರ್. ಹಾಂ ಇಲ್ಲ ಸರ್, ಈಗ ಪೇಷಂಟ್ಗಳಿಗೆ ನಾವು ವೀಡಿಯೋ ಮಾಡಿ ಕಳಿಸ್ತೀವಿ ನೋಡಿ ಸರ್, ಎಲ್ಲ ಬ್ಯಾಂಡೇಜ್ ಮಾಡ್ಕೊಳ್ಳೋರು ಇವರು ಎಲ್ಲ ಎಷ್ಟು ಜನ ಬಂದಾರ ಅಂತ. ಮತ್ತೆ ಸರ್ ಹಾಂ ಸರ್ ಮಾಡಿ ಸರ್ ಪ್ಲೀಸ್, ಅದು ಮಾಡಿ ಸರ್, ಏನಾದರೂ ಒಂದು ಕೈಲಿ ಏನಾಗ್ತದೆ ಮಾಡಿ ಸರ್ ಅಷ್ಟೇ. ಇತ್ತ ಆಸ್ಪತ್ರೆಗೆ 3 ಗಂಟೆ ತಡವಾಗಿ ಬಂದಂತ ವೈದ್ಯ ಡಾಕ್ಟರ್ ಕೇಶವಮೂರ್ತಿ ಮಾತನಾಡಿ, ಸರ್ ನನಗೆ ವಾರದಲ್ಲಿ 3 ದಿನ ಹುಯಿಲ್ ದೊರೆ, 3 ದಿನ ಬೇರೆ ಕಡೆ ಡೆಪ್ಯುಟೇಷನ್ ಹಾಕ್ತಾರೆ. ಇಂದು ಇಲ್ಲಿಗೆ ಬರಬೇಕಿದ್ದ ವೈದ್ಯರು ಆರೋಗ್ಯ ನಿಮಿತ್ತ ಬಂದಿಲ್ಲ, ಹಾಗಾಗಿ ನನ್ನನ್ನ ಸದ್ಯಕ್ಕೆ ಈಗ ಹಾಕಿದ್ದಾರೆ ಅಂತ ಹೇಳಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು. ಕೇಶವಮೂರ್ತಿ ಅಂತ, ನಾವು ಶಾಗದಾಡ ಪ್ರಾಥಮಿಕ ಆರೋಗ್ಯ ವಿಸ್ತರಣಾ ಕೇಂದ್ರದ ವೈದ್ಯರು. ಇಲ್ಲಿ ನಮಗೆ ಡೆಪ್ಯುಟೇಷನ್ ಹಾಕಿದ್ದಾರೆ ವಿಲ್ಲರ್ ಎಕ್ಸ್ಟೆನ್ಷನ್ ಸೆಂಟರ್ಗೆ. ಆಲ್ಟರ್ನೇಟ್ ಡೇಸ್ 3 ಡೇಸ್ ಅಲ್ಲಿ 3 ಡೇಸ್ ಇಲ್ಲಿ 3 ಡೇಸ್ ಬರ್ತಾ ಇದ್ದೀವಿ ಸರ್. ನೀವು ಸುಮಾರು ಇಲ್ಲ 3 ತಿಂಗಳಿಂದಲೂ ಈ ಥರ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ತಾವು ಯಾವತ್ತಿಂದ ಬರ್ತಾ ಇದ್ದೀರಿ? ನಾವು ಇವತ್ತಿಂದ ಡೆಪ್ಯುಟೇಷನ್ ಹಾಕಿರೋದು, ಇವತ್ತಿಂದ ಬರ್ತಾ ಇರೋದು. ಒಬ್ಬರು ಡಾಕ್ಟರ್ ಇದ್ದರು ಇಲ್ಲಿ, ಅವರು ಹೆಲ್ತ್ ಇಶ್ಯೂಯಿಂದ ಸ್ವಲ್ಪ ಲೀವ್ ತೊಗೊಂಡಿದ್ದಾರೆ. ನಾವು ಇವತ್ತಿಂದ ಬರ್ತಾ ಇದ್ದೀವಿ. ಇವತ್ತಿಂದ ಆಲ್ಟರ್ನೇಟ್ ಅಂತ ಯಾವ ಥರ? ಆಲ್ಟರ್ನೇಟ್ ಅಂದರೆ ಇದು ಇವತ್ತು ಫ್ರೈಡೆ, ಇದು ಬುಧವಾರ, ಗುರುವಾರ ಬಿಟ್ಟು ಶುಕ್ರವಾರ ಮಾಡ್ತಾರೆ ಆಲ್ಟರ್ನೇಟ್. ವಾರದಲ್ಲಿ ಎಷ್ಟು? ವಾರದಲ್ಲಿ 3 ದಿನ. 3 ದಿನ ಇಲ್ಲಿ 3 ದಿನ ಇಲ್ಲಿ 3 ದಿನ ಶಾರ್ಟ್. ರೋಗಿಗಳಿಗೆ ಅದೇ ಇಂಟ್ರಾಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬರೋ 3 ದಿನದಲ್ಲೇ ರೋಗಿಗಳಿಗೆ ಕಾಯಿಲೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅಂದರೆ 3 ದಿನ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿರ್ತೀವಿ, ನೆಕ್ಸ್ಟ್ ಎಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾ ಇರ್ತೀವಲ್ಲ, ಅದರಲ್ಲಿ ಸ್ವಲ್ಪ ಮೇಂಟೈನ್ ಆಗುತ್ತೆ. ಈಗ ವೈದ್ಯರ ಭಾವ ಇರೋದ್ರಿಂದ ಒಂದು ಸ್ವಲ್ಪ ಅವರಿಗೆ ಇದು ತಾವು ಬಿಟ್ಟರೆ ನರ್ಸ್ ಅನ್ನೋದು ಇದ್ದಾರೆ ಅಥವಾ ಎಲ್ಲ? ಇಲ್ಲ, ಇಲ್ಲಿ ನರ್ಸ್ ಯಾವುದು ಅಪಾಯಿಂಟ್ ಆಗಿಲ್ಲ. ಬರೀ ಒಂದು ಡಾಕ್ಟ್ರು ಮತ್ತು ಒಬ್ಬರು ಗ್ರೂಪ್ ಡಿ ಇದ್ದಾರೆ, ಇಬ್ಬರೇ ಇರೋದು. ನರ್ಸಿಂದು ಅವಶ್ಯಕತೆ ಇದೆ, ನರ್ಸಿಂದು ಅಪಾಯಿಂಟ್ಮೆಂಟ್ ಮಾಡೋದು. ಇವತ್ತು ಹೇಳ್ತೀವಿ, ಮೀಟಿಂಗ್ ಇದೆ, ಮೀಟಿಂಗಲ್ಲಿ ಪ್ರಸ್ತಾಪ ಮಾಡ್ತೀವಿ. ಅದೇನೇ ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗ್ರಾಮೀಣ ಜನರಿಗೆ ಆರೋಗ್ಯ ಸೇವೆಯನ್ನ ಒದಗಿಸುವ ದೃಷ್ಟಿಯಿಂದ ಆಯುಷ್ಮಾನ್ ಆರೋಗ್ಯ ಕೇಂದ್ರವನ್ನ ನಿರ್ಮಿಸಲಾಗಿದೆ. ಆದರೆ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡುತ್ತಿದ್ದಾರೆ.
ಇತ್ತ ಕಳೆದ 3 ತಿಂಗಳಿಂದಲೂ ಕೂಡ ಹುಯಿಲ್ದೊರೆ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರೇ ಇಲ್ಲವಂತೆ. ಇದೇ ಕಾರಣಕ್ಕೆ ಪ್ರತಿನಿತ್ಯ ರೋಗಿಗಳು ಚಿಕಿತ್ಸೆಗೆಂದು ಇಲ್ಲಿಗೆ ಬಂದು ಪರದಾಡುವಂತಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ವೈದ್ಯರನ್ನ ನೇಮಿಸಿ ಜನರ ಸಮಸ್ಯೆಯನ್ನ ಆಲಿಸಬೇಕಿದೆ. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.